ನಮಸ್ಕಾರ ಸ್ನೇಹಿತರೆ, ನಾನು ಬಾಬುಲಾಲ್. ಇದು ನಿಮ್ಮ ಚಾನಲ್, ಇದು ನಿಮ್ಮ ಧ್ವನಿ. ಏನಂತಿದೆ ಇವತ್ತಿನ ಸಮಾಚಾರ ನೋಡೋಣ ಬನ್ನಿ. ನಾನಿದ್ದೀನಿ ನಿಮ್ಮೊಂದಿಗೆ. ಹೇಗಿದ್ದಾರೆ? सच्चीच काम करी कर बोलना था मैं ಅಲ್ಲಿ ಕೊಡ್ಲಪ್ಪ. ಹೆಂಗೆ ಅನಿಸ್ತದೆ? ಖುಷಿ ಅನಿಸ್ತದೆ? ಹೆಂಗೆ ಸೋಷಿಯಲ್ ವರ್ಕ್ ಇದೆ. ಬಿಡ್ರಿ ಹೋಗ್ತದೆ ಸಿಂಬಲ್ಗಳ ಸಿಎಂ ಬರ್ರಿ ಒಂದ್ ಬಾಟ್ಲಿ ಯಾರು ಅವ್ರು ರಕ್ತನಾಗ ಈ ತರ ಡೆಕೋರೇಷನ್ ಮಾಡ್ಯಾರ. ಪೆನ್ನಿಲಿ ಯಾವ ತರ ಡೆಕೋರೇಷನ್ ಮಾಡ್ತಾರ ಅದನ್ನ ನೋಡ್ಯಾರಿ. ಇದು ರಕ್ತದ ಡಿಸೈನ್ ಅಲ್ಲ ಅಂತಾರ ಪೇಂಟ್ ಅಂತ ನಾವು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಆಗಬೇಕಂತ ಈಗಾಗಲೇ 37ನೇ ದಿನದ ಅನಿರ್ದಿಷ್ಟ ನಾವು ಭಾಗದ ಜನಪ್ರತಿನಿಧಿಗಳಿಗೆ ಕಿವಿಯಿಲ್ಲ, ಕಣ್ಣು ಇಲ್ಲದ ಬೇರೆ ಜನಪ್ರತಿನಿಧಿಗಳಿಗೆ ನಾವೇನು ಆರಿಸ್ತೀವಿ ನಮ್ಮ ದುರಂತ ಬಿಜಾಪುರ ಜಿಲ್ಲೆ ಜನರಿಗೆ. ಅದಕ್ಕೆ ಇವರು ವಿಚಾರ ಬಿಟ್ಟು ನೇರವಾಗಿ ಸಾಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಎಲ್ಲರ ಜಿಲ್ಲೆಯ ಜನರ ರಕ್ತಗಳನ್ನು ತೆಗೆದು ಆ ರಕ್ತದಿಂದ ನಾವು ಸಂಗ್ರಹ ಮಾಡಿಕೊಂಡು ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಆಗಲೇಬೇಕಂತ ಹೇಳಿ ನಮ್ಮ ರಕ್ತಗಳನ್ನು ಕೊಟ್ಟು ಸಹಿ ಸಂಗ್ರಹ ಮಾಡಿ ಇದಕ್ಕೂ ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ. ಯಾ ಕಡೆದು ನ್ಯಾಯ ಸಿಗಕತ್ತೀವಿ. ಅದಕ್ಕೆ ರಕ್ತ ಕೊಟ್ಟ ಮೇಲೆ ಅದು ಹುಟ್ಟೈತೆ ಸರ್ಕಾರಕ್ಕ ಅಂತ ಲೆಕ್ಕದಾಗ ನಾವು ಎಲ್ಲಾರು ರಕ್ತ ತರೋದು ರಕ್ತದಿಂದ ಬರ್ದು. ನಿಮ್ಮ ಹೆಸರು? ನನ್ನ ಹೆಸರು ಮಾಯಾ ಜಾಧವ್ ರೀ, ಬಿಜಾಪುರ. ಬಿಜಾಪುರಕ್ಕೆ ಬೇಕು ಅಂತ ಹೇಳಿ ನಾವಿವತ್ತು 37ನೇ ದಿನಕ್ಕೆ ಏನು ಹೋರಾಟ ಸಮಿತಿಯಿಂದ ನಾವು ಹೋರಾಟಕ್ಕೆ ಕಾಲಿ ಇವತ್ತಿನ ನಾವು ರಕ್ತ ಸಹಿ ಸಂಗ್ರಹ ಅಭಿಯಾನ ಹಮ್ಮಿಕೊಂಡಿದೀವಿ. ಇದ್ರ ಉದ್ದೇಶ ಇಷ್ಟೇ, ಈ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಸೋದು. ಅಂದ್ರೆ ಇವತ್ತಿನ ಬಿಜಾಪುರ ಜನತೆ ಯಾವ್ದಕ್ಕೂ ಕೂಡ ಜಗ್ಗಲ್ಲ. ನಾವು ಗಟ್ಟಿಯಾಗಿ ಹೋರಾಟ ಸಮಿತಿ ಮಾಡ್ಕೊಂಡಿದೀವಿ. ಇದ್ರ ಮುಖಾಂತರ ನಾವು ಬೇಡಿಕೆ ನಾವು ಸರ್ಕಾರಕ್ಕೆ ಇಡ್ತಾ ಇದೀವಿ. ಸೊ ಅದ್ರ ಮುಖಾಂತರ ಇದು ಒಂದು ಹೋರಾಟದ ಭಾಗವಾಗಿ ನಾವು ರಕ್ತ ಸಹಿ ಸಂಗ್ರಹನ ತಗೊಂಡಿದೀವಿ. ಅದಕ್ಕಾಗಿ ಬಿಜಾಪುರ ಜನತೆ ಕೂಡ ಇದಕ್ಕೆ ತುಂಬಾ ಚೆನ್ನಾಗಿ ಸಹಾಯ ಬಂದು ಪ್ರತಿಯೊಬ್ಬರು ಕೂಡ ಸಹಿ ಮಾಡೋದ್ರ ಮುಖಾಂತರ ಅವ್ರನ್ನ ಒಂದು ಹೋರಾಟದ ಕಿಚ್ಚನ್ನ ತೋರಿಸ್ತಾ ಇದೆ. मैडम अभी इसको देखते हुए अगर सरकार कुछ आपके दिमाग में बुरा नहीं करती तो आने वाले दिनों में आप कैसा प्रोटेक्ट ಸರ್ಕಾರ ಮಾಡಿಲಿಲ್ಲ ಅಂದ್ರೆ ಇದಕ್ಕಿಂತ ಉಗ್ರವಾದ ಹೋರಾಟನ ಕೈಗೊಳ್ತೀವಿ. ಅದಕ್ಕೆ ಸರ್ಕಾರ ಊಹೆ ಕೂಡ ಮಾಡ್ಕೊಳ್ಳಲ್ಲ. ಇಡೀ ಬಿಜಾಪುರ್ನ ಒಂದು ಕಮಿಟಿಯಿಂದ ಒಂದು ನಿರ್ಧಾರ ತಗೊಂಡು ಮುಂದಿನ ಹೋರಾಟಕ್ಕೆ ನಾವು ಸಜ್ಜಾಗ್ತೀವಿ. ಸರ್ಕಾರಿ ವೇದಿಕೆ ತಾಲೂಕು ಹೋರಾಟ ಸಮಿತಿ ಸದಸ್ಯರು. ಸರ್ಕಾರಿ ಕಾಲೇಜು ವಿಜಯಪುರ ಜಿಲ್ಲೆಯಲ್ಲಿ ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಬೇಕೆಂದು ಹಮ್ಮಿಕೊಂಡಂತಹ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಇವತ್ತಿಗೆ 37 ದಿನಗಳ ಮುನ್ನಡೆಯುತ್ತಿದೆ. ಇಲ್ಲಿಯವರೆಗೂ ಸರ್ಕಾರ ಇತ್ತ ಕಡೆ ಸ್ಪಂದಿಸಿ ಸಕಾರಾತ್ಮಕವಾದ ಹೇಳಿಕೆಯನ್ನು ನೀಡದೇ ಇದ್ದಿದ್ದರಿಂದ ನಾವು ಹೋರಾಟ ಸಮಿತಿಯು ಜೊತೆಗೆ ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರು ಈ ಒಂದು ಸಮಿತಿಗೆ ವಿಜಯಪುರ ಜಿಲ್ಲೆಗೆ ಬಡ ದೀನ ದಲಿತರ ವಿದ್ಯಾರ್ಥಿಗಳಿಗೆ ಆಶಾಕಿರಣವಾಗಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕೇ ಬೇಕೆಂದು
100-150 ಸಂಘಟನೆಗಳು ಇಲ್ಲಿಯವರೆಗೆ ಬೆಂಬಲಿಸುತ್ತಾ ಮತ್ತು ಸಂಬಂಧಪಟ್ಟವರಲ್ಲಿ ಮನವಿಗಳನ್ನು ಮಾಡುತ್ತಾ ಕೆಲವೊಂದು ಮನವಿಗಳನ್ನು ನಮ್ಮ ಮುಖಾಂತರ ಸರ್ಕಾರಕ್ಕೆ ಕೊಟ್ಟು ನಾವು ಜಿಲ್ಲೆಯ ಎಲ್ಲ ರಾಜ್ಯ ನಮ್ಮ ಮುಖ್ಯಮಂತ್ರಿ ಅವರಿಗೆ ಆಲಿಮಟ್ಟಿಯಲ್ಲಿ ಬಂದಂತಹ ಬಾಗಿನಾರ್ಪಣ ಸಮಯದಲ್ಲಿ ನೇರವಾಗಿ ನಮ್ಮ ಹೋರಾಟ ಸಮಿತಿಯು ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಮಂಜೂರು ಮಾಡಲೇಬೇಕು, ಹಿಂದುಳಿದ ಜಿಲ್ಲೆಯಾದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನೀವು ಕೂಡಲೇ ನಮ್ಮ ವಿಜಯಪುರ ಜಿಲ್ಲೆಗೆ ಸಂಪೂರ್ಣ ಸರ್ಕಾರಿ ಕಾಲೇಜನ್ನು ಆದೇಶ ಮಾಡ್ರಿ ಅಂತ ಮನವಿಯನ್ನು ಕೊಟ್ಟು ಇವತ್ತು 1.5 ತಿಂಗಳಾಗುತ್ತಾ ಬಂತು. ಮಾನ್ಯ ಮುಖ್ಯಮಂತ್ರಿಗಳೇ, 1.5 ತಿಂಗಳಾದರೂ ಕೂಡ ತಮ್ಮ ಸರ್ಕಾರ ಮತ್ತು ತಾವು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತ ಸಚಿವರು, ಶಾಸಕರುಗಳು, ಇಲ್ಲಿಯ ಜನಪ್ರತಿನಿಧಿಗಳು ಒತ್ತಡವನ್ನು ಹೇರಿ ಜಿಲ್ಲೆಗೆ 1.5 ತಿಂಗಳ ಆದ್ರೂ ಕೂಡ ಒಂದು ನಿರ್ದಿಷ್ಟವಾದ ಹೇಳಿಕೆಯನ್ನು ಕೊಟ್ಟು ವಿಜಯಪುರ ಜಿಲ್ಲೆಗೆ ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭ ಮಾಡ್ತೀವನ್ನುವಂತ ಹೇಳಿಕೆ ಬರದೇ ಇದ್ದಾಗ 1 ತಿಂಗಳ ಮುಗಿದ ನಂತರ ಹೋರಾಟ ಸಮಿತಿಯು ವಿಜಯಪುರ ಜಿಲ್ಲೆಯ ನಗರದಲ್ಲಿ ವಿವಿಧ ಬೀದಿಗಳಲ್ಲಿ ಬಂಜಿನ ಮೆರವಣಿಗೆ ಮಾಡುವುದರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿತು. ಅದಾಗೆ ನಮ್ಮ ರಾಜ್ಯಾದ್ಯಂತ ಸಂಭ್ರಮದಿಂದ ಆಚರಿಸುವಂತಹ ದೀಪಾವಳಿಯನ್ನ ನಮ್ಮ ಹೋರಾಟ ಸಮಿತಿಯು ಕರಾಳ ದೀಪಾವಳಿ ಎಂದು ಸರ್ಕಾರ ವಿರುದ್ಧ ಆಕ್ರೋಶಿಸುತ್ತಾ ಆಚರಣೆ ಮಾಡಿತು. ಇವತ್ತಿಗೆ 37 ದಿನಗಳಾಗಿ ಏನೋ ಒಂದು ಸಕಾರಾತ್ಮಕವಾದ ಆದೇಶ ಬರದೇ ಇದ್ದಾಗ ನಮ್ಮ ಪ್ರತಿಯೊಬ್ಬ ವ್ಯಕ್ತಿಯು ಸರ್ಕಾರದ ವಿರುದ್ಧ ಆಕ್ರೋಶಗೊಂಡು ಒಂದು ಕಠೋರ ನಿರ್ಧಾರವನ್ನು ತೆಗೆದುಕೊಂಡು ತಮ್ಮ ರಕ್ತದಿಂದ ಸಹಿಯನ್ನು ಮಾಡುವುದರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುತ್ತಿದ್ದು, ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಶಾಸಕರುಗಳು, ಸಂಬಂಧಪಟ್ಟ ವೈದ್ಯಕೀಯ ಸಚಿವರು ಮತ್ತು ಅವರ ಸ್ವಪಕ್ಷೀಯ ಮುಖ್ಯಮಂತ್ರಿಗಳು ಸರ್ಕಾರದ ಗಮನಕ್ಕೆ ತಂದು ಆದಷ್ಟು ಬೇಗನೆ ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಮಂಜೂರು ಮಾಡಬೇಕು. ಸರ್ಕಾರಿ ವೈದ್ಯಕೀಯ ಕಾಲೇಜು ಮತ್ತು ಸರ್ಕಾರಿ ಆಸ್ಪತ್ರೆ ಅತಿ ಅವಶ್ಯಕತೆ. ಯಾಕಂದ್ರೆ ಮೊನ್ನೆ ವಿಜಯಪುರ ಜಿಲ್ಲೆಯ ಜನಪ್ರತಿನಿಧಿಗಳೇ, ಸರ್ಕಾರಿ ವೈದ್ಯಕೀಯ ಕಾಲೇಜು ಮತ್ತು ಸರ್ಕಾರಿ ಆಸ್ಪತ್ರೆಗಳು ನಿಮಗೆ ಕಿಮ್ಮತ್ತಿರ್ಲಿಕ್ಕಿಲ್ಲ. ಬಡ ಜನರಿಗೆ ಅನಿವಾರ್ಯ ಪರಿಸ್ಥಿತಿ. ಬಡ ಜನರಿಗೆ ಸರ್ಕಾರಿ ಆಸ್ಪತ್ರೆ ಮತ್ತು ಸರ್ಕಾರಿ ಶಾಲೆಗಳು, ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು ಅವರಿಗೆ ಬೇಕೇ ಬೇಕು ಅಂತ ಈ ಮೂಲಕ ಹೇಳ್ತಾ ನಾವು ಕೂಡಲೇ ಈ ಒಂದು ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಮಂಜೂರು ಮಾಡಬೇಕಂತ ಹೋರಾಟ ಸಮಿತಿ ಮತ್ತು ಪ್ರಜ್ಞಾವಂತ ಎಲ್ಲ ವಿಜಯಪುರ ಜಿಲ್ಲೆಯ ನಾಗರಿಕರ ಪರವಾಗಿ ತಮ್ಮಲ್ಲಿ ಆದೇಶಿಸುತ್ತೇನೆ. ನೀವು ಹೆಸರು? ಸಿದ್ದರಾಮ ಎಸ್ ಸಾಳು. अभी तो जागो जो लोग अभी इससे फ्यूचर कर रहे हैं, ये बोलो कि फिर आने वाले दिनों में जो है ये कर्नाटक राज्य